ಬ್ಯಾಕ್ ಟು ಸಂಗೀತ ಮಂಜು 24 ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ. ಇಲ್ಲಿ ನೋಡಿ ಡೆಕೋರೇಷನ್ ಸೂಪರಾಗಿ ಮಾಡಿದ್ದಾರೆ. ಫಸ್ಟ್ ಒನ್ ಬಂದು ವೃಷಭಾದ್ರಿ, ಸೆಕೆಂಡ್ ಒನ್ ಬಂದು ನೀಲಾದ್ರಿ, ಥರ್ಡ್ ಒನ್ ಬಂದು ಅಂಜನಾದ್ರಿ. ನೋಡಿ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಗರುಡಾದ್ರಿ, ಆಮೇಲೆ ಶೇಷಾದ್ರಿ, ನೋಡಿ ಆಮೇಲೆ ನಾರಾಯಣಾದ್ರಿ, ಲಾಸ್ಟ್ ಒನ್ ಬಂದು ವೆಂಕಟಾದ್ರಿ. ನೋಡಿ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನಿಜವಾಗ್ಲೂ ವೈಕುಂಠಕ್ಕೆ ಹೋಗಿ ಬಂದಂಗಾಯಿತು ನನಗೆ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಹೂಗಳಿಂದ ಎಲ್ಲ ಗ್ರೀನ್ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ. ಅರ್ಹ ಬಂದು ನಾಮ ಹಾಕ್ಸ್ಕೊಳ್ತಾ ಇದ್ದಾಳೆ. ಒಂದು ನಿಮಿಷ ತೋರಿಸ್ತೀನಿ. ನೋಡಿ ನಾಮ ಹಾಕ್ಸ್ಕೊಳ್ತಾ ಇದ್ದಾಳೆ. ನಾಮ ಹಾಕ್ಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಭಾಳ ಇಷ್ಟ ಆಯಿತು ಒಂದು ನಾಮ. ನಾನು ಕೂಡ ಹಾಕ್ಸ್ಕೊಂಡೆ ನಾಮ, ಎಲ್ಲರೂ ಹಾಕ್ಸ್ಕೊಂಡ್ವಿ. ಫಸ್ಟು ಹೋದ ತಕ್ಷಣವೇ ದತ್ತಾತ್ರೇಯ ದೇವರಿತ್ತು. ಫಸ್ಟು ಆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ರೌಂಡ್ ಹಾಕಿದ್ವಿ. ನೀಟಾಗಿ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ. ಅರ್ಹ ನೋಡಿ ನಮಸ್ಕಾರ ಮಾಡ್ತಿದ್ದಾಳೆ. ಎಷ್ಟೊಂದು ಭಕ್ತಿ ಬಂದ್ಬಿಟ್ಟಿದೆ ಇಷ್ಟು ಚಿಕ್ಕ ಏಜಲ್ಲೇ ಅವಳಿಗೆ. ಇಲ್ಲಿ ಒಳಗಡೆ ಹೋದ ತಕ್ಷಣ ಎಂಟ್ರೆನ್ಸ್ ಸೈಡೇ ಗಣೇಶನ ಇಟ್ಟಿದ್ದಾರೆ. ಫಸ್ಟು ಗಣೇಶನ ದರ್ಶನ ಮಾಡಿಕೊಂಡೆ. ನೆಕ್ಸ್ಟ್ ಸೀದಾ ನಾವು ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ದೇವ್ರದ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ವೈಕುಂಠಕ್ಕೆ ಹೋಗಿ ಬಂದಷ್ಟು ತೃಪ್ತಿ ಆಯಿತು ನನಗಂತರೂ. ಚೆನ್ನಾಗಿ ಮಾಡಿದ್ರು ಎಲ್ಲ ಡೆಕೋರೇಷನ್ನ ನೋಡಿ. ಆಮೇಲೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಹೊರಗಡೆ ಲಡ್ಡು ಕೊಡ್ತಾ ಇದ್ದಾರೆ ಪ್ರಸಾದವಾಗಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.